ಆಮೇಲೆ ಇಂಪಾರ್ಟೆಂಟ್ ಆಗಿ ಬಹಳ ಇಂಪಾರ್ಟೆಂಟ್ ಈ ನೈಸ್ ರೋಡ್ ಕಾಂಟ್ರಾಕ್ಟ್ ಕೊಟ್ಟು 15 ವರ್ಷ ಆಯ್ತು. 3,000 ಕೋಟಿಗೆ ಕೊಟ್ಟಿದ್ದಾರೆ. ಅವರು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ. ಇದರ ತನಕ 9,000 ಕೋಟಿ ಮೇಲೆ ಅವ್ರಿಗೆ ಹಣ ಕಲೆಕ್ಟ್ ಆಗ್ತಾ ಇದೆ. ಇಡೀ ಭಾರತ ದೇಶದಲ್ಲಿ 40 ಕಿಲೋಮೀಟರ್ ಹೋಗೋದು ಬರೋದಕ್ಕೆ 4,000 ರೂಪಾಯಿ ಕಲೆಕ್ಟ್ ಮಾಡೋದು ಯಾವ ಟೋಲಲ್ಲಿ ಇಲ್ಲ. ಬರೀ 30 ಕಿಲೋಮೀಟರ್ ಹೋದ್ರೆ ಲಾರಿಗೆ ನಾವು 2,500 ರೂಪಾಯಿ ಕೊಡ್ಬೇಕಾಗುತ್ತೆ. ಇವಾಗ ಹೋಗ್ಬಿಟ್ಟು ಬಂದ್ರೆ 5,000 ಕೊಡ್ಬೇಕಾಗುತ್ತೆ. ಅದೇ ತರ ಬೇಕಾದಷ್ಟು ಲ್ಯಾಂಡ್ ಇದೆ. ಆ ಲ್ಯಾಂಡ್ ಅನ್ನ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಸರ್ಕಾರ ಬರಲಿ ಅವ್ರ ಹತ್ರ ಕನ್ವಿನ್ಸ್ ಆಗ್ತಾರೆ. ಒಂದು ಪಾರ್ಕಿಂಗ್ ಇಲ್ಲ, ಒಂದು ಲಾರಿಗೆ ನಮಗೆ ನಿಂತೋರಿಗೆ ಜಾಗ ಇಲ್ಲ, ಅವ್ರ ಕಂಟ್ರೋಲೇ ಇಲ್ಲ. ಅವರೇ ಟ್ಯಾಕ್ಸ್ ಹಾಕೊಳ್ಳೋದು, ಅವರೇ ಇನ್ಕ್ರೀಸ್ ಮಾಡೋದು. ಯಾರಾದ್ರೂ ಅಗ್ರಿಮೆಂಟ್ ಮಾಡಿದ್ದಾರೆ ಇವರು. ಮೊನ್ನೆ ಇವಾಗ ಪುನಃ 15% ಹೈಕ್ ಮಾಡಿದ್ದಾರೆ ನೈಸ್ ರೋಡ್. ಯಾವ ತರ ನ್ಯಾಯ ಇದು? ಇದು ಕೇಳೋರೇ ಇಲ್ವಾ? ಬಿಜೆಪಿ ಸರ್ಕಾರ ಬಂತು, ಅವ್ರಿಗೆ ಮೆಮೊರಂಡಮ್ ಕೊಟ್ಟರು, ಅವರು ಸುಮ್ಮನೆ ಆದ್ರು. ದೇವೇಗೌಡರು ನಮ್ಮ ಜೊತೆ ಒಂದು ರೋಡಲ್ಲಿ ಕೂತ್ಕೊಂಡ್ರು, ಜಗಳ ಮಾಡಿದ್ರು, ಕುಮಾರಸ್ವಾಮಿ ಇದ್ರು, ಅವರು ಸುಮ್ಮನೆ ಆದ್ರು. ಆವಾಗ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಹೋರಾಟ ಮಾಡಿದ್ವಿ, ಈಗ ಕಾಂಗ್ರೆಸ್ ಸುಮ್ಮನೆ. ಆದ್ರಿಂದ ಒಂದು ಹೈಯೆಸ್ಟ್ ಲೂಟ್ ದರೋಡಿ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ಈ 40 ಕಿಲೋಮೀಟರ್ಗೆ ಎಲ್ಲಿಲ್ಲದೆ ಟೋಲ್ ಕಲೆಕ್ಟ್ ಮಾಡ್ತಾರೆ. ಒಂದು ಫೆಸಿಲಿಟಿ ಇಲ್ಲ. ಲಾರಿ ಮಾಲೀಕರಿಗೆ ಹಾಲ್ಟ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಟಯರ್ಡ್ ಬರ್ತಾರೆ, ನಿದ್ರೆ ಮಾಡ್ಲಿಕ್ಕೆ ಇಲ್ಲ, ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಆದ್ರಿಂದ ಕೂಡಲೇ ನೈಸ್ ರೋಡು ಇದ್ರ ಬಗ್ಗೆ ಒಂದು ಸರ್ಕಾರ ತೀರ್ಮಾನ ತಗೋಬೇಕು. ಇದೆಲ್ಲ ಮಾಡಿದವ್ರೆ. ಫಸ್ಟ್ ಮೀಟಿಂಗ್ ಕರ್ನಾಟಕದಲ್ಲಿ ಆಗಿದೆ. ಆಂಧ್ರ ಎಲ್ಲ ಕಡೆ ಮೀಟಿಂಗ್ ಆಗಿ ಸರ್ಕಾರಕ್ಕೆ 35 ತಾರೀಕು ಟೈಮ್ ಕೊಟ್ಟಿದ್ದೀವಿ ಆಲ್ರೆಡಿ. 20 ಬರೆದು ಕೊಟ್ಟಿದ್ದೀವಿ ಆಲ್ರೆಡಿ. ಆ ಡೇಟ್ ಒಳಗೆ ಏನ ಮಾಡಿದವ್ರೆ ನಮ್ಮ ಲಾರಿಗಳು ಅಲ್ಲೆಲ್ಲಿ ರೋಡಲ್ಲಿ ಚೆಕ್ ಪೋಸ್ಟ್ ಹತ್ರ ಯಾವ ತರ ಹಿಟ್ ಅಂಡ್ ರನ್ ಕೇಸಲ್ಲಿ ಡ್ರೈವರ್ಸ್ ನಿಲ್ಲಿಸ್ತಾರೋ ಆ ತರ ಸರಿಯಾದ ನಿರ್ಧಾರ ಇವತ್ತು ತಗೊಂಡಾಗಿದೆ. ಇದಕ್ಕೆ ಮುಂದೆ 1-2 ಸಲ ಹೇಳಿದ್ವಿ, ಸರ್ಕಾರ ಮಾತುಕತೆ ನಡೆಸ್ತು, ಅದಕ್ಕೂ ಸುಮ್ಮನೆ ಆದ್ವಿ. ಆದ್ರೆ ಯಾವುದೇ ಕಾರಣಕ್ಕೆ ಈ ಸಲ ನಾವು ಅವಕಾಶ ಕೊಡೋದಿಲ್ಲ, ಕೈಕೊಂಬೋದಿಲ್ಲ. ಅಲ್ಲೆಲ್ಲಿ ಮೇನ್ ರೋಡ್ ಅಲ್ಲಿ ರಸ್ತೆಯಲ್ಲಿ ಗಾಡಿನ ಬಿಟ್ಬಿಟ್ಟು ಲಾರಿ ಮಾಲೀಕರು ಹೋಗ್ಬಿಡ್ತಾರೆ ಎಂಬುದು ಇದು ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರಿಂದ ದಯವಿಟ್ಟು ನೆಕ್ಸ್ಟ್ ಸ್ಟೇಟ್ ಮೀಟಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ಸ್ಟೇಟ್ ಅಲ್ಲಿ ನಿರ್ಧಾರ ತಗೊಂಡು ಕೂಡಲೇ ಲಾರಿನ ಅಲ್ಲೆಲ್ಲಿ ಮೇನ್ ರೋಡ್ ಅಲ್ಲಿ ಜಾಮ್ ಮಾಡೋ ಕೆಲಸನ ಮಾಡೋಣ. ಧನ್ಯವಾದಗಳು. ಈಗ 30 ತೀರ್ಮಾನ ಆಗಿತ್ತು. ಅದ್ರೊಳಗೆ ಒಂದು 10 ದಿವಸ ಟೈಮ್ ಕೇಳ್ತಾರೆ. 35 ತಾರೀಕು ತನಕ ಟೈಮ್ ಇಮಿಡಿಯೇಟ್ ಅಲ್ಲೆಲ್ಲಿ ರಸ್ತೆಯಲ್ಲಿ ಲಾರಿ ಬಿಟ್ಬಿಡ್ತಾರೆ. ಎಂಟೈರ್ ಸೌತ್ ಇಂಡಿಯಾ, ಎಂಟೈರ್ ಸೌತ್ ಇಂಡಿಯಾ ಆಲ್ ಸ್ಟೇಟ್ ಹೋಗ್ಬೇಕಾಗಿದೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಮೆಮೊರಂಡಮ್ ಕೊಡ್ತಾ ಇದೀವಿ. ಕೊಟ್ಬಿಟ್ಟು ಒಂದು ನಿರ್ಧಾರ, ಯಾಕಂದ್ರೆ ಇದು ಬಹಳ ಕಠಿಣವಾದ ತೀರ್ಮಾನ ಇರೋ ಕಾರಣ ಈ ಸಲ ಯಾವುದೇ ಕಾರಣಕ್ಕೆ ಲಾರಿ ಮಾಲೀಕರು ಯಾರು ಹೋಗಲ್ಲ. ಆಗಸ್ಟ್ 1ರಿಂದ ಪ್ರತಿಭಟನೆ ಮಾಡ್ತೀರಾ ಅಥವಾ ಮತ್ತೆ ಟೈಮ್ ತಗೊಳ್ತೀರಾ? ಆಗಸ್ಟ್ 1ರಿಂದ ಪ್ರತಿಭಟನೆನಾ? 30ನೇ ತಾರೀಕು ತನಕ ಟೈಮ್ ಕೊಡ್ತೀವಿ. ಇಲ್ಲ 1ನೇ ತಾರೀಕು ಶುರು ಮಾಡ್ತೀವಿ. ಅಲ್ಲ ಸರ್, 1ನೇ ತಾರೀಕು ಲಾರಿಗಳನ್ನ ನಿಲ್ಲಿಸ್ತೀರಾ? ಅಲ್ಲೆಲ್ಲಿ ನಿಲ್ಸ್ಕೊಂಡ್ಬಿಡ್ತಾರೆ ಲಾರಿಗಳು. ಹೌದು, ಅಲ್ಲೇ ರೋಡಲ್ಲಿ ನಿಲ್ಸ್ಬಿಡ್ತೀವಿ ಗಾಡಿನ. ನಾವು ಇಲ್ಲಿದ್ದ ನಿಲ್ಸಲ್ಲ ಸರ್. ಅಲ್ಲೆಲ್ಲಿ ಎಂಟೈರ್ ಟೋಲ್ ನಿಲ್ಸ್ಕೊಂಡ್ಬಿಡುತ್ತೆ ಗಾಡಿ, ಅಲ್ಲೆಲ್ಲಿ ರೋಡಲ್ಲಿ ನಿಲ್ಸ್ಕೊಂಡ್ಬಿಡುತ್ತೆ. ಅದು ನಾವು ಲಾಂಡ್ ಪ್ರಾಬ್ಲಮ್ ಅಂದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹಲವಾರು ಸಲ ಕೇಳಿದ್ವಿ. ಅಂದ್ರೆ 6 ರಾಜ್ಯಗಳ ಎಲ್ಲಾ ವಾಹನಗಳು, ಎಲ್ಲಾ ಭಾಗ ಸೌತ್ ಇಂಡಿಯಾ ಎಂಟೈರ್ ಇದು ಸೌತ್ ಇಂಡಿಯಾ ಲಾರಿ ಓನರ್ಸ್ ಅಸೋಸಿಯೇಷನ್ ಪ್ರೆಸ್ಬೇಕು. ಅಂದ್ರೆ ಇದರ ಪ್ರಮುಖವಾಗಿರುವಂತದ್ದು ಇದು ಪ್ಯಾನಿಕ್ ಬಟನ್ ಮತ್ತೆ GPS. GPS ಎಲ್ಲ VLTD, ಆಮೇಲೆ ನೈಸ್ ರೋಡ್ದು ಇಂಪಾರ್ಟೆಂಟ್ ಆಗಿರೋದು, ಆಮೇಲೆ ಬಾರ್ಡರ್ ಚೆಕ್ ಪೋಸ್ಟ್. ಒಟ್ಟು ಎಷ್ಟು ಲಾರಿಗಳಿದಾವೆ? 24 ಲಕ್ಷ ಲಾರಿ ನಮ್ಮ ಸೌತ್ ಇಂಡಿಯಾದಲ್ಲಿ. ಅದು ಬಹಳ ದೊಡ್ಡ ಸ್ಟ್ರೈಕ್ ಆಗುತ್ತೆ, ಗ್ಯಾರಂಟಿ, ಇದು ಡೌಟೇ ಇಲ್ಲ. ಕರ್ನಾಟಕದಲ್ಲಿ 7 ಲಕ್ಷ. ಅದರಿಂದ ಎಂಟೈರ್ ಸೌತ್ ಇಂದ, ತಮಿಳುನಾಡಿಂದ ಧನರಾಜ್ ಬಂದರೆ, ಆಂಧ್ರದಿಂದ ಗೋಪಾಲಯ್ಯ ಬಂದರೆ, ತೆಲಂಗಾಣದಿಂದ ರಾಮರಾವ್ ಬಂದರೆ, ಪಾಂಡಿಚೇರಿಯಿಂದ ಮುರುಘದಾಸ್ ಬಂದರೆ. ಆದ್ರಿಂದ ಎಂಟೈರ್ ಸ್ಟೇಟ್ ಅಲ್ಲಿ ಎಲ್ಲಾ ರೆಪ್ರೆಸೆಂಟೇಷನ್ ಬಂದರೆ.